ಈ ದಿನದ ಸ್ಪೆಷಲ್ಲು ಶೇಂಗಾ ಹೋಳಿಗೆ ಆಗಿರುತ್ತಾ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ, ನಾನು ಹೇಳೋದೆಲ್ಲ ನಿಮಗೆ ಗೊತ್ತಾಗುತ್ತಾ. ಆಮೇಲೆ ನಾನು ಮೂರೇ ಪದಾರ್ಥಗಳನ್ನು ಬಳಸ್ಕೊಂಡು ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಮೈದಾ ಹಾಕಿಲ್ಲ ಮತ್ತು ಎಣ್ಣೆನೂ ಯೂಸ್ ಮಾಡಿಲ್ಲ. ಬನ್ನಿ ನೋಡೋಣ. ನಮಸ್ತೆ ವೀಕ್ಷಕರೇ, ನಾನಿವತ್ತು ಶೇಂಗಾ ಹೋಳಿಗೆ ಮಾಡ್ತಿದ್ದೀನಿ. ಒಂದು ಬಟ್ಲು ಶೇಂಗಾ ತಗೊಂಡಿದ್ದೀನಿ. ಶೇಂಗಾನ ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಉರಿ ಮೀಡಿಯಮ್ ಆಗಿರಲಿ. ಸೇಮ್ ಬಟ್ಲಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಯಾವುದು ಮೈದಾ ಮಿಕ್ಸ್ ಇಲ್ಲ, ಏನೂ ಇಲ್ಲ, ಗೋಧಿ ಹಿಟ್ಟು ಮನೆಯಲ್ಲೇ ಬೀಸ್ಕೊಂಡಿರೋ ಅಂಥದ್ದು. ಜೀನಿಗೆ ಹೋಗಿ ಒಂದು ಬಟ್ಲಿಗಿನ್ನ ಸ್ವಲ್ಪ ಜಾಸ್ತಿ ತೊಗೋರಿ. ಶೇಂಗಾ ತೊಗೊಂಡಿರೋ ಬಟ್ಲೆ ಇದು ಸೇಮ್. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊತಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋರಿ ಹಿಟ್ಟನ್ನ. ಚಪಾತಿ ಹಿಟ್ಟಿನ ಹದಕ್ಕಿರಲಿ ಹಿಟ್ಟು. ಜಾಸ್ತಿ ಅಳಸು ಅಲ್ಲ, ಜಾಸ್ತಿ ಗಟ್ಟಿನೂ ಅಲ್ಲ. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೋಬೇಕು. ಕಾಲು ಟೀ ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ. ಚೆನ್ನಾಗಿ ಸೆಟ್ ಆಗುತ್ತದೆ ಹಿಟ್ಟು. ಎಣ್ಣೆ ಹಾಕಿ ಒಂದು ಅರ್ಧ ತಾಸಾದರೂ ಇದು ಹಿಟ್ಟು ನೆನಿಬೇಕು. ಇದನ್ನು ಅರ್ಧ ಗಂಟೆ ಮುಚ್ಚಿಡೋಣ, ಹಿಟ್ಟು ನೆನ್ಕೊಳ್ಳಿದು. ನೋಡಿ, ಈ ರೀತಿ ಹುರ್ಕೋಬೇಕು ನೀವು. ಈ ಥರ ಆಗಿರಬೇಕು. ನಾವು ಕೈಲೇ ಈ ರೀತಿ ಮಾಡಿದಾಗ ಈ ರೀತಿ ಬರಬೇಕು ಶೇಂಗಾ ಸಿಪ್ಪೆ ಬಿಟ್ಟು. ಇದನ್ನು ಸಿಪ್ಪೆಯಿಂದ ಬೇರೆ ಮಾಡ್ಕೊಳ್ಳೋಣ. ಹೀಗಾಗಿರಬೇಕು. ಎಲ್ಲ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಮೇನ್ ಇದರಲ್ಲಿ ಕೆಟ್ಟೋಗಿರೋ ಕಾಳುಗಳಿರ್ತಾವೆ ಶೇಂಗಾದಲ್ಲಿ, ಅದನ್ನು ಆದಷ್ಟು ಹುಡುಕಿ ತೆಗೀರಿ. ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಇದನ್ನು ನಾವು ಇದನ್ನು ಈ ರೀತಿ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿದ್ದೀವಿ. ಸ್ವಲ್ಪ ಸ್ವಲ್ಪನೇ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊರಿ. ಆವಾಗ ನಿಮಗೆ ನೀಟಾಗಿ ಪುಡಿ ಆಗುತ್ತಾ ಶೇಂಗಾ. ಒಂದೊಂದು ಕೆಲವೊಂದು ಕಾಳು ಉಳ್ಕೊಂಡ್ರೂ ಪರವಾಗಿಲ್ಲ, ಅದನ್ನ ಎತ್ತಿ ಹಾಕ್ಬೋದು. ಈ ರೀತಿ ಪುಡಿ ಮಾಡಿರಿ. ಈ ಪುಡಿಗೆ ಇವಾಗ ಬೆಲ್ಲ, ಜಜ್ಜಿಟ್ಕೊಂಡಿರುವಂಥ ಬೆಲ್ಲ ಎಷ್ಟು ತೊಗೊಂಡಿದ್ದೀರಂದ್ರೆ ಶೇಂಗಾದ ಮುಕ್ಕಾಲು ಭಾಗದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಜಾಸ್ತಿ ತೊಗೊಳ್ಳಲ್ಲ ಶೇಂಗಾದ ಹೋಳಿಗೆ. ಶೇಂಗಾದ ಒಂದು ಬಟ್ಲಷ್ಟು, ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ನೋಡ್ಕೊಂಡು ತೊಗೋರಿ. ನಾವು ನೇರವಾಗಿಯೇ ಬಳಸ್ತಿರೋದ್ರಿಂದ ಬೆಲ್ಲದ ಕ್ವಾಲಿಟಿ ಚೆನ್ನಾಗಿರಲಿ. ಸಣ್ಣದಾಗಿ ಜಜ್ಜಿಟ್ಕೊರಿ ಬೆಲ್ಲನ. ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಮತ್ತು ಶೇಂಗಾದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಲಿ. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ. ಬೆಲ್ಲದ ಸಣ್ಣ ಗಂಟೆ ಏನಾದರೂ ಬಂದರೆ ಕೈಯಲ್ಲಿ ಈ ರೀತಿ ಸ್ಮ್ಯಾಶ್ ಆಗಬೇಕು. ಆ ರೀತಿ ಬೆಲ್ಲನೇ ಚೂಸ್ ಮಾಡಿರಿ. ಹೀಗೆ ಸ್ಮ್ಯಾಶ್ ಆಗಬೇಕು. ಐದು ನಿಮಿಷದವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋರಿ. ನಾನು ಇದಕ್ಕೆ ನೀರು ಹಾಕಿಲ್ಲ, ನೀವು ಹಾಕಕ್ಕೆ ಹೋಗಬೇಡ್ರಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಇದನ್ನು, ಬೆಲ್ಲ ಮತ್ತು ಶೇಂಗಾ ಪುಡಿನ. ಇವಾಗ ಬೆಲ್ಲ ಶೇಂಗಾ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ
4 ಏಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲ್ಲಲ್ಲಿ ನೋಡಿ. ಇದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ನೀರು ಹಾಕಿ ಕಲಸಿಬಿಟ್ರೆ ನಿಮಗೆ ಹೂರಣ ಚೆನ್ನಾಗಿ ಬರೋದಿಲ್ಲ. ಆದಷ್ಟು ನೀರು ಹಾಕೋಕ್ಕೆ ಹೋಗಬೇಡ್ರಿ. ನಾನಂತೂ ನೀರು ಹಾಕಿಲ್ಲ. ಇವಾಗ ಇದು ಹೂರಣ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ನಾವು ಹಿಟ್ಟು ನೆನೆದೈತಿ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ಮತ್ತೆ ಒಂದ್ಸಲಿ ಸೆಟ್ ಮಾಡ್ಕೊಳ್ಳೋಣ. ಎಲ್ಲನೂ ಒಂದೇ ಸಮನಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹೂರಣ ತುಂಬಿಕೊಳ್ಳೋಣ. ಹೂರಣ ತುಂಬ್ಕೊತಿದ್ದೀನಿ. ಪುಡಿ ಪುಡಿಯಾಗೇ ಇರಬೇಕಿದು ಹೂರಣ. ಹೀಗೆ ಹಿಟ್ಟಿಗೆ ಎತ್ಕೊಂಡು ತಗೊಂಡಿದ್ದೀನಿ. ಇದನ್ನು ಒಂಚೂರು ಈ ರೀತಿ ಲಟ್ಟಿಸ್ಕೊಳ್ಳೋಣ. ಇವಾಗ ನಾವು ಮಾಡಿ ಇಟ್ಕೊಂಡಿರುವಂಥ ಹೂರಣನ ಇದಕ್ಕೆ ತುಂಬಿಕೊಳ್ಳೋಣ. ಈ ರೀತಿ ಮುಂದೆ ಬಂದಿರುವಂಥ ಹಿಟ್ಟನ್ನ ಈ ಥರ ತಗೊಳ್ಳೋಣ. ಇದನ್ನು ಹೀಗೆ ಮಡಚಿ ಕೈಯಲ್ಲಿ ಒಂದ್ಸಲ ಹೀಗೆ ಮಾಡ್ಕೊರಿ. ಇದನ್ನು ಹಿಟ್ಟಿಗೆ ಸ್ವಲ್ಪನೇ ಎತ್ತರಿ ಲಟ್ಟಿಸ್ಕೊತಿದ್ದೀನಿ. ಹೀಗೆ ಲಟ್ಟಿಸ್ಕೊಳ್ಳೋದು ಸಾಕು, ಇಷ್ಟೇ. ಇದು ಹಂಚು ಕಾದಿರಬೇಕು. ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದರಲ್ಲೇ ಗುಡ್ ಫ್ಯಾಟ್ ಇರುತ್ತೆ. ಏನು ಹಾಕಬೇಡ್ರಿ ಎಣ್ಣೆ ತುಪ್ಪ. ಹೀಗಾಗಬೇಕು. ಮತ್ತೆ ಹೊತ್ತಿಸ್ಕೊಳಕ್ಕೆ ಹೋಗಬೇಡ್ರಿ. ಹೀಗಾಗಬೇಕು ನೋಡಿ. ಇವಾಗ ತೆಗಿಯೋಣ ಇದನ್ನು. ಶಿವ ಶಿವ. ಹೀಗೇ ಎಲ್ಲನೂ ತುಂಬ್ಕೊಳ್ಳೋಣ. ಎಲ್ಲನೂ ಇದೇ ರೀತಿಯೇ ಒಂದೇ ಪ್ರೊಸೆಸ್ಸು. ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು. ಜಾಸ್ತಿ ಮೆತ್ತಗೆ ನಾದ್ಕೊಳಕ್ಕೆ ಹೋಗ್ಬೇಡ್ರಿ. ಬನ್ನಿ ಬೇಯಿಸ್ಕೊಳ್ಳೋಣ. ಚಮಚದಲ್ಲೇ ಎತ್ತಾಕಿ, ಕೈಲೇ ಎತ್ತಾಕ್ಬೇಡ್ರಿ ಇದನ್ನು. ತೆಗೆಯೋಣ ಇವಾಗ.
ನಿಮಗೆ ಸೈಡಿಗೆ ಹಿಟ್ಟಿಟ್ಟು ಬರಬಾರ್ದು ಹೋಳಿಗೆ, ಅದಕ್ಕೆ ಈ ಬಟ್ಲಿದೆಯಲ್ಲ ಹಿಟ್ಟಿಂದು ಮಾಡ್ಕೊಂಡಿವಲ್ಲ ಲಟ್ಟಿಸ್ಕೊಂಡು ಇದರ ಮುಕ್ಕಾಲು ಭಾಗದಷ್ಟು ನಾವು ಒಳಗಡೆ ಹೂರಣನ ತುಂಬ್ಕೋಬೇಕು. ಒಂದೆರಡು ಸಲ ಅಷ್ಟೇ ನಿಮ್ಗೆ ಗೊತ್ತಾಗತ್ತಾನ ಕಷ್ಟ ಆಗ್ಬೋದು, ಆಮೇಲೆ ಕಷ್ಟನೇ ಆಗಲ್ಲ. ಹೀಗೆ ಮಾಡಿಕೊಂಡ್ರೆ ಹೀಗೆ ಮಾಡ್ಕೋಬೇಕು. ಆದಷ್ಟು ನಾವು ಹಿಟ್ಟನ್ನ ಎಲ್ಲಿ ಮಡ್ಚ್ಕೊಂಡಿರ್ತೀವಲ್ಲ ಅಲ್ಲಿನೇ ಒತ್ಕೋಬೇಕು. ಹಿಟ್ಟಿಗೆ ಎತ್ಕೊಂಡು ಈ ಪ್ರೊಸೆಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಹೂರಣ ಈಕ್ವಲಾಗಿ ಡಿವೈಡ್ ಆಗುತ್ತಾ. ದಂಡಿ ತನಕನೂ ಶೇಂಗಾದ ಪುಡಿ ಇಲ್ಲಿ ಎಲ್ಲ ಸೈಡಿಗೆಲ್ಲ ನೀಟಾಗಿ ಬರುತ್ತಾ. ಈ ರೀತಿ ಚಪಾತಿ ಹಂಗ ಸೈಡಿಗೆ ಹಿಟ್ಟಿಟ್ಟು ಉಳ್ಕೊಳ್ಳಲ್ಲ. ಅದಕ್ಕೋಸ್ಕರ ಹೇಳೋದು. ಬಟ್ಲಿನ ಮುಕ್ಕಾಲು ಭಾಗ ಹೂರಣನ ತುಂಬ್ಕೋಬೇಕು. ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರಬೇಕದು. ನಾವು ಮಾಡಿಟ್ಕೊಂಡಿರ್ತೀವಲ್ಲ ಕಣಕ ಒಳಗಡೆ ತುಂಬ್ಕೊಂಡಿರ್ತೀವಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗಿರಬೇಕು. ಹಿಟ್ಟಿಟ್ಟು ಸೈಡಿಗೆ ಹಿಟ್ಟಿಟ್ಟೆಲ್ಲ ಉಳ್ಕೋಬಾರ್ದು. ಶೇಂಗಾ ಹೋಳಿಗೆ ರೆಡಿ ಆಗಿದೆ. ಈ ರೀತಿ ಆಗಿರ್ಬೇಕು ಶೇಂಗಾ ಹೋಳಿಗೆ. ಎಲ್ಲ ಕಡೆ ಶೇಂಗಾ ಬರಬೇಕು. ನಾನು ಹೇಳಿರೋ ಟಿಪ್ಸಲ್ಲಿ ನೀವು ಮಾಡಿದರೆ ಇದೇ ರೀತಿನೇ ಬರುತ್ತಾ. ಇದು ಹೋಳಿಗೆ ಆರಿಸ್ಕೊಳ್ಳೋಕ್ಕೋಸ್ಕರ ಹಿಂಗೆ ಇಟ್ಕೊಂಡಿದ್ದೀನಿ. ಹೋಳಿಗೆ ಹಿಂಗೆ ಮುರಿದ್ರೆ ಮುರಿಬೇಕು, ಇನ್ನೂ ಬಿಸಿ ಇದಾವೆ, ಅದಕ್ಕೆ ಹಿಂಗೆ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ. ನಿಮಗೆ ಇಷ್ಟವಾದರೆ ಕಾಮೆಂಟ್ ಮಾಡಿರಿ.